ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ನಾವು ಇವಾಗ ಒಂಟಲ್ಲ ಶಂಜನ್ಗೆ ಡ್ರೆಸ್ ಶಾಪಿಂಗ್ಗೆ ಹೋಗ್ತಾ ಇರೋದು. ಪೆರ್ನಲಲ್ಲ, ಹಾಗೆ ಗೈಸ್ ಪೆರ್ನಲೆಲ್ಲ ಬರುವಾಗ ನಾವು ಮತ್ತೇನಾದರೂ ಅಗತ್ಯ ಇದ್ದರೆ ತೊಕೋಟಿಗೆ ಹೋಗೋದು. ಆ್ಯಕ್ಚುಲಿ ಹೋಗೋದು ನಾವು ನಮ್ಮ ತೊಕೋಟ್ ಸಾಗರ್ಗೆ, ಬಟ್ ಶಂಜನ್ದು ಡ್ರೆಸ್ ಒಬ್ಳಿಗೋಸ್ಕರ ಮತ್ತೆ ಅಲ್ಲಿಗೆ ಯಾಕೆ ಹೋಗೋದು, ಮತ್ತು ತುಂಬ ಪರ್ಚೇಸಲ್ಲಿದ್ದರೆ ನಾವು ಅಲ್ಲೇ ಹೋಗೋದು ಸಾಗರ್ಗೆ. ಹಾಗೆ ಶಂಜನ್ಗೆ ನಾವು ಈ ಸಲ ಹೋಗಿದ್ದು ಉಂಟಲ್ಲ ಶಾಪು ಬೇರೆ. ಅದು ನನಗೆ ಸ್ವಲ್ಪ ವೀಡಿಯೋಸಲ್ಲೆಲ್ಲ ನೋಡಿ ಸ್ವಲ್ಪ ಅಲ್ಲಿ ನ್ಯೂ ಐಟಮ್ಸ್ ಇರ್ತದೆ ಅಂತೇಳಿ ಹೋಗುವ ಅಂತ. ಹಾಗೆ ಫಸ್ಟಿಗೆ ನಾವು ಹೋಗಿದ್ದುಂಟಲ್ಲ, ಶಂಜ ಮಲಗಿದ್ಲು, ಹಾಗೆ ಫ್ರೂಟ್ಸ್ ನೋಡಿದ್ವಿ ಹೋಗುವಾಗಲೇ. ಹಾಗೆ ಗೈಸ್ ತುಂಬಾ ಖುಷಿ ಆಯಿತು ಇದೆಲ್ಲ ನೋಡಿ, ಹಾಗೆ ತೆಗಿಯುವ ಅಂತ. ಹಾಗೆ ನಾನು ಮ್ಯಾಂಗೋಸ್ಟಿನ್ ಮತ್ತು ರ್ಯಾಂಬೂಟ್ ತಗೊಂಡೆ ಗೈಸ್, ನನ್ನ ಫೇವ್ರೆಟ್. ಹಾಗೆ ಅದು ತಗೊಂಡಲ್ಲಾದಮೇಲೆ ಉಂಟಲ್ಲ, ಫೈನಲಿ ನಾವು ಬಂದ್ವಿ ಶಂಜನ್ದು ಡ್ರೆಸ್ ಶಾಪಿಗೆ. ಹಾಗೆ ಗೈಸ್ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು ಇಲ್ಲಿ. ಫಸ್ಟ್ ಒಂದು ಡ್ರೆಸ್ ಇದೆ, ನಂಗೆ ಅದರಲ್ಲಿ ತೆಗೆಯು ತುಂಬ ಆಸೆ ಇತ್ತು, ಬಟ್ ಅಲ್ಲಿ ಸಿಗಲಿಲ್ಲ. ಅದು ಸಣ್ಣ ಸೈಜ್ ಇದ್ದದ್ದು, ಅಲ್ಲಿ ಆಲ್ಮೋಸ್ಟ್ ಖಾಲಿಯಾಗಿತ್ತು. ನಾವು ಒನ್ ಡೇ ಮುಂಚೆ ಹೋಗಿದ್ದೆಲ್ಲ ಹೀಗಿದ್ದು. ಹಾಗೆ ಗೈಸ್ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ, ಪ್ರೈಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಹಾಗೆಯೇ ಕ್ವಾಲಿಟಿ ಚೆಂದ ಇತ್ತು ಗೈಸ್. ಹಾಗೆ ಫೈನಲಿ ಒಂದು ಶೂ ಒಂದು ನೋಡಿ, ನಂಗೆ ತುಂಬ ಇಷ್ಟ ಆಯಿತು. ಆ ಡ್ರೆಸ್ಸಿಗೆ ಶೂ ಚೆಂದ ತೋರ್ತದೆ ಅಂತೇಳಿ ನೋಡುವ ಅಂತ. ಹಾಗೆ ಶಂಜ ತುಂಬ ಡ್ರೆಸ್ಸೆಲ್ಲ ಹಾಕಿ ನೋಡಿದ್ಲು. ಹಾಗೆ ಅದು ಪ್ಯಾಂಟ್ ನಾನು ತೆಗಿಲಿಲ್ಲ ಇತ್ತು, ಖಾಲಿ ಡ್ರೆಸ್ ಬಟ್ಟೆ ಮಾತ್ರ. ಅದು ಬಟ್ಟೆ ತಲೆಗೆ ಒಂದು ಅದು ಕಟ್ಟಲಿಕ್ಕೆ ಬ್ಯಾಗಲ್ಲಿ ಇಟ್ಟು ಸ್ಟೈಲ್ ಮಾಡ್ತಾಯಿದ್ಲು. ಹಾಗೆ ಶೂ ನೋಡಿ, ಅದಕ್ಕೊಂದು ಸ್ಟಾಕಿನ್ಸ್ ತೆಗಿಬೇಕು ಅಂತ ನೋಡುವ, ಯಾವಾಗ ತೆಗಿತೀನಿ ಅಂತ ಹಬ್ಬದ ದಿವಸ ಹಾಕಿ ತೋರಿಸ್ತಾಳೆ. ಹಾಗೆ ಪರ್ಚೇಸ್ ಆಯಿತು, ಹೋಗೋದು ನೋಡಿ, ಅವಳೇ ಇಟ್ಕೊಳ್ಬೇಕು. ಮತ್ತು ಇಲ್ಲಿ ಒಂದು ಜ್ಯೂಸ್ ಕುಡಿಯುವ ಅಂತೇಳಿ ಬಂದ್ವಿ ನಾವು. ಹಾಗೆ ಅವಳು ಬೇರೆ ಎಲ್ಲ ಕೇಳ್ತಾ ಇದ್ಲು. ನಾನು ಹೇಳಿದೆ ಇಲ್ಲಿ ಬೇಡ, ಸುಮ್ಮನೆ ನಾವು ಊಟ ಮಾಡಲಿಕ್ಕೆಲ್ಲ ಉಂಟಲ್ಲ, ಹಾಗೆ ಜ್ಯೂಸ್ ಎಲ್ಲ ಕುಡಿದು ಹೋಗುವ ಅಂತ. ಸಲ್ಮಾನ್ ಅವರು ಪೈನಾಪಲ್ ತಗೊಂಡ್ರು, ನಾನು ಅವಕಾಡೋ ತಗೊಂಡೆ, ಶಂಜ ಪೊಮೊಗ್ರಾನೇಟ್ ತಗೊಂಡ್ಲು. ಹಾಗೆ ನಾವಿಲ್ಲಿ ಮಂದಿ ಊಟ ಮಾಡುವ ಅಂತೇಳಿ ಬಂದ್ವಿ. ಇಲ್ಲೊಂದು ಬಾಟಲ್ ಯಾರು ಬಿಟ್ಟು ಹೋಗಿದ್ರೇನೋ. ಹಾಗೆ ಗೈಸ್ ಮಂದಿ ಊಟ ಮಾಡಲಿಕ್ಕೆ ಅಂತೇಳಿ ಬಂದೆ. ಹಾಗೆ ಬಂದವಳು ಅಲ್ಲಿಂದ ನಾವು ಸ್ವಲ್ಪ ಅರ್ಜೆಂಟ್ ಹೋಗಬೇಕಿತ್ತು, ಯಾಕೆಂತ ಲಾಸ್ಟಿಗೆ ಹೇಳ್ತೀನಿ. ಮತ್ತು ಅಲ್ಲಿಂದ ಗೈಸ್ ಫ್ರೂಟ್ ಎಲ್ಲ ತಗೊಂಡು ಸ್ವಲ್ಪ ಆಮೇಲೆ ಈ ಶಾಪಿಗೆ ಬಂದು ಇಲ್ಲಿ ನೋಡಬೇಕು ಗೈಸ್, ಇಲ್ಲಿ ಎಷ್ಟು ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಹೇಳಿದರೆ ತುಂಬ ಒಳ್ಳೆ. ಶಂಜನಿಗೆ ಅಲ್ಲಿ ಒಂದು ತೆಗ್ದೇನ ಬಟ್ಟೆ, ಮತ್ತು ಇಲ್ಲಿ ಒಂದು ತೆಗಿಯುವ ಅಂತೇಳಿ ಬಂದೆ. ಇಲ್ಲಿ ನಾನು ತುಂಬ ಸತಿ ಅವಳಿಗೆ ಪರ್ಚೇಸ್ ಮಾಡಿದ್ದೀನಿ, ಒಳ್ಳೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಡ್ರೆಸ್ ಇದು. ಹಾಗೆ ಇಲ್ಲಿ ಒಂದು ತೆಗೆದೆ ನಾನು ಅವಳಿಗೆ. ತುಂಬ ಚೆನ್ನಾಗಿದೆ ಇಲ್ಲಿ ಮಕ್ಕಳಿದೆಲ್ಲ, ಖುಷಿಯಾಗುತ್ತೆ. ಹಾಗೆ ಗೈಸ್ ಈ ಶಂಜ ಬಟ್ಟೆ ತೆಗೆದಾದ್ಮೇಲೆ ಮತ್ತೆ ಆಚೀಚೆ, ಮತ್ತು ಅದರ ಮೇಲೆ ನನಗೆ ಸ್ವಲ್ಪ ಬೆಂಗರೆ ಹೋಗ್ಲಿಕ್ಕಿತ್ತು. ಬೆಂಗರೆ ಅಂದರೆ ಅದೇ ಮಂಗಳೂರು ಬೆಂಗರಿದು ಅಂತ ಹೇಳ್ತಾರೆ, ಹೋಗ್ಲಿಕ್ಕಿತ್ತು. ಹಾಗೆ ಮತ್ತೆ ಅಲ್ಲಿಂದ ನಾವು ಸೀದಾ ಬಂದಿದ್ದು ಸುರತ್ಕಲ್ಗೆ ಬಂದುಬಿಟ್ಟು ಫಸ್ಟಿಗೆ ನಾನು ಲೈಮ್ ಜ್ಯೂಸ್ ತಗೊಂಡೆ, ಸ್ಥಳ ತಿರುಗ್ತಾ ಇತ್ತು ನನಗೆ. ಆಮೇಲೆ ಮಟನ್ ಪೆಪ್ಪರ್ ಮಟನ್ ಬಿರಿಯಾನಿ. ನಾವು ಸುರತ್ಕಲ್ಲಲ್ಲಿ ಯಾವಾಗಲೂ ಅದು ಎಂಪರ್ ಹೋಟೆಲ್ಗೆ ಹೋಗೋದು. ನಾನು ಅಲ್ಲಿಂತ ಇದು ಮಾಡಿದ್ದಲ್ಲ, ಅಂದರೆ ಬೇರೆಯವ್ರು ಹೋಗ್ಲಿಕ್ಕಿದ್ರೆ ಹೋಗಿ ಅಂತ, ತುಂಬ ಟೇಸ್ಟ್ ಇರುತ್ತೆ ಫುಡ್. ಮತ್ತು ಕಬಾಬ್ ತಗೊಂಡಿತ್ತು. ಈ ಶಂಜ ಊಟ ಮಾಡೋದು ಬಿಟ್ಟು ಇದೇ ಕೆಲಸ ಮಾಡ್ತಾಯಿದ್ಲು. ಹಾಗೆ ನಾನು ಬೇಗ ಊಟ ಎಲ್ಲ ಮಾಡಿ ಅವಳಿಗೆ ಊಟ ಮಾಡಿಸಿ ಮತ್ತು ಅಲ್ಲಿಂದ ಮತ್ತೊಂದು ಡ್ರೆಸ್ ತೆಗೆಯುವ ಅಂತ ಹೇಳಿ ಸುರತ್ಕಲ್ಲಲ್ಲಿದ್ದ ಒಂದು ಶಾಪಿಗೆ ಬಂದ್ವಿ ಗೈಸ್. ಇಲ್ಲಿ ಬಂದು ಫಸ್ಟಿಗೆ ಅವಳಿಗೆ ಸ್ಟಾಕಿನ್ಸ್ ಬೇಕಿತ್ತು, ಸೊ ಅದೊಂದು ತೆಗೆದೆ ನಾನು. ಅದರ ಮೇಲೆ ಒಂದು ಡ್ರೆಸ್ ತೆಗೆಯುವ ಅಂತ ಇತ್ತು. ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಪ್ರೈಸ್ ಕೂಡ ಅಷ್ಟೇ ರೀಸನೇಬಲ್ ಗೈಸ್ತು ಕ್ವಾಲಿಟಿ. ಗೈಸ್ ಇವಾಗ ನೀವು ನೋಡಿದ್ರಲ್ಲ, ನಾನು ಎಸ್ಟರ್ಡೇ ಶಾಪಿಂಗ್ ಹೋಗಿದ್ದೆಲ್ಲ ವ್ಲಾಗ್, ಎಲ್ಲಿಗೆಲ್ಲ ಹೋಗಿದ್ದೇನೆ ಏನೆಲ್ಲ ಮಾಡಿದ್ದೇನೆ ಅಂತ ಹೇಳಿ. ಸೊ ಗೈಸ್ ಇದು ಮಂದಿದು ಶಾಪ್ ಇದು ಯಾಕೆ ಹೊರಗೆ ಬಂದಿದೆ ಅಂತ ಹೇಳಿದರೆ, ಸ್ವಲ್ಪ ನಮಗೆ ಅರ್ಜೆಂಟ್ ಹೋಗಲಿಕ್ಕೂ ಇತ್ತು, ಒಂದು ಅರ್ಜೆಂಟ್ ಕಾಲ್ ಬಂತು. ಮತ್ತು ಅದು ಅಲ್ಲದೆ ಮತ್ತೆ ನಮ್ಮ ಸ್ವಲ್ಪ ಅಲ್ಲಿ ಆರ್ಡರು ನಾವು ಕೊಡೋದು ಲೇಟ್ ಆಯಿತು, ಅವ್ರು ಮತ್ತೆ ಬರಲಿಲ್ಲ. ಮತ್ತು ನನಗೆ ಅಲ್ಲಿ ವೆಯ್ಟ್ ಮಾಡಲಿಕ್ಕೆ ಆಗಲಿಲ್ಲ, ತುಂಬ ಟಯರ್ಡ್ ಆಗ್ತಿತ್ತು, ತುಂಬಾ ಸ್ಟಮಕ್ ಪೇನು ಬಂತು. ಹಾಗೆ ಮತ್ತೆ ಸಲ್ಮಾನ್ ಅವರು ಕೂಡ ಅವ್ರಿಗೆ ಗ್ಯಾಸ್ಟ್ರಿಕ್ ಅದು ಇದಂತ ಇದು ಮಾಡಿದರು. ಮತ್ತು ಸೀದಾ ಎತ್ಕೊಂಡು ಅಲ್ಲಿಂದ ಬಂದ್ವಿ ನಾವು. ಲೇಟ್ ಆದರೆ ಮತ್ತೆ ನಮಗೆ ಲಾಂಗ್ ಹೋಗಬೇಕಿತ್ತಲ್ಲ, ಸ್ವಲ್ಪ ಅರ್ಜೆಂಟ್ ಕಾಲ್ ಕೂಡ ಇತ್ತು. ಹಾಗೆ ಅದರ ಮೇಲೆ ಗೈಸ್ ನಾವು ಮತ್ತೆ ಬಂದದೆ ಎಲ್ಲೆಲ್ಲ ಹೋಗಿದೆ ನೋಡಿದ್ರಲ್ಲ. ಮತ್ತು ಗೈಸ್ ನಿನ್ನೆ ಅದು ಸುರತ್ಕಲ್ಲಲ್ಲಿ ಒಂದು ಶಾಪು, ಬೇಬಿ ಶಾಪ್, ಅಲ್ಲಿಗೆ ನಾವು ಹೋಗಿ ಉಂಟು. ಶಂಜನಿಗೆ ಡ್ರೆಸ್ ತೆಗೆಯುವ ತುಂಬ ಆಸೆ ಇತ್ತು, ಆಗಲಿಲ್ಲ. ಇಲ್ಲಾಂದರೆ 3 ಡ್ರೆಸ್ ಆಗ್ತಿತ್ತು ಅವಳಿಗೆ, 2 ತೆಗೆದಲ್ಲ ಸಾಕು. ಅಲ್ಲಿ ಅಂದರೆ ತುಂಬ ರಶ್ ಇತ್ತು, ಮಾತ್ರ ಒಳ್ಳೆ ಕ್ವಾಲಿಟಿ ಇತ್ತು ಡ್ರೆಸ್ಸಿದು, ಕ್ವಾಲಿಟಿ ಒಳ್ಳೆ ಇತ್ತು. ಮತ್ತು ಫುಲ್ಲು ರಾಶಿ ಹಾಕಿದ್ರಲ್ಲ, ತುಂಬ ಕನ್ಫ್ಯೂಸ್ ಆಗಿತ್ತು. ಅಂದರೆ ಅದು ಹುಡುಕುದೇ ದೊಡ್ಡ ಒಂದು ಇದಾಗಿತ್ತು, ನಮಗೆ ಆಗಲಿಲ್ಲ ಅಂತೂ. ಒಂದು ಬದಿಯಲ್ಲಿ ನಾನು ಗೊತ್ತುಂಟಲ್ಲ ಪ್ರೆಗ್ನೆಂಟ್ ಇವಾಗ, ಅದು ಮತ್ತು ನಮ್ಮ ಶಂಜ ಕೂಡ ಅವಳು ಕೇಳೋದಿಲ್ಲ. ಲಾಸ್ಟ್ ಮೂಮೆಂಟಿಗೆ ತುಂಬ ಟಯರ್ಡ್ ಆಯ್ತು, ನಾವು ಲಾಂಗ್ ಬಂದದಲ್ಲ. ಹಾಗೆ ನೆಕ್ಸ್ಟ್ ಇನ್ಶಾಲ್ಲ ಹೋಗಬೇಕಲ್ಲಿ, ಹೋದ್ಮೇಲೆ ನಾನು ಯಾವ ಶಾಪ್ ಏನಂತ ತೋರಿಸ್ತೇನೆ. ಹಾಗೆ ಮತ್ತು ನಾನು ಕೂಡ ಸಲ್ಮಾನ್ ತುಂಬ ರಿಕ್ವೆಸ್ಟ್ ಮಾಡಿದ್ದು, ನಾನು ತೆಗಿಲಿಲ್ಲ ಡ್ರೆಸ್.
ಇವಾಗ ಹಾಕ್ಲಿಕ್ಕೆ ಬೇಡ ಗೈಸ್, ಈ ಸೆಕೆಗೆ ಯಾರು ಹಾಕ್ತಾರೆ? ನೈಟಿ ಹಾಕಿ ಸುಮ್ಮನೆ ಇರುವಂಥ ಪ್ರೆಗ್ನೆನ್ಸಿಲಿ ಗೊತ್ತುಂಟಲ್ಲ, ಎಲ್ಲರಿಗೂ ಗೊತ್ತಿರ್ಬೋದು. ಸುಮ್ಮನೆ ಯಾಕೆ ಮತ್ತೆ ಮತ್ತೆ ನನಗೆ ಕೂಡ ಇನ್ನು ಬೇಬಿ ಶೋವರ್ಗೆ ತೆಗಿಬೇಕಲ್ಲ, ಇನ್ಶಾಲ್ಲ. ಮಾಡೋದಿದ್ರೆ ಪ್ಲ್ಯಾನ್ ಇಲ್ಲ, ಮಾಡಬೇಕಂತ ಇದ್ದೇವೆ, ನೋಡಬೇಕು. ತೆಗಿತೇನಲ್ಲ, ಮತ್ತೆ ಯಾಕೆ ಸುಮ್ಮನೆ ಒಂದು 10-15 ದಿವಸದಲ್ಲಿ ತೆಗಿತೇನಲ್ಲ ಅಂತ ನಾನು ಪರ್ಚೇಸ್ ಮಾಡಲಿಲ್ಲ. ಬಟ್ ಇವಾಗ ನನಗೆ ನನ್ನ ಗಂಡ ತೆಗಿಲಿಲ್ಲ ಅಂತಲ್ಲ, ನನ್ನ ಗಂಡ ನನಗೆ 4 ತೆಗೆದಿದ್ದಾರೆ ನೈಟಿ ಕಫ್ತಾನ, ಅದು ಉಂಟು. ಹಾಗೆ ಅದು ತೋರಿಸ್ತೇನೆ ನಾನು ತೆಗೆದದ್ದು. ನಾನು ಕೇರಳದಿಂದ ತರಿಸಿದ್ದು, ತೋರಿಸ್ತೇನೆ. ಮತ್ತು ನನ್ನ ಶಂಜನಿಗೆ ಮಾರ್ಷಲ್ ಡ್ರೆಸ್ ತೆಗೆದು ಕ್ಯೂಟ್ ಉಂಟು, ನೀವು ನೋಡಿ. ಯಾವ ತೆಗೆದ್ರೆ ನಾನು ಅವಳಿಗೆ ಹಬ್ಬ ದಿವಸ ಹಾಕಿ ತೋರಿಸ್ತೇನೆ. ಬಟ್ ಪರ್ಚೇಸ್ ಮಾಡಿ ಹೋಗಿ ತೋರಿಸಿದ್ದೇನೆ. ಅದು ಶಾಪ್ ಕೂಡ ಚೆನ್ನಾಗಿದೆ ಗೈಸ್, ಒಳ್ಳೆಯದೇ, ಅಲ್ಲಿ ಕ್ವಾಲಿಟಿ ಒಳ್ಳೆಯದೇ, ರೇಟ್ ಕೂಡ ಚೆನ್ನಾಗಿದೆ. ಹಾಗೆ ಮತ್ತು ನನ್ನ ಸಲ್ಮಾನ್ ಅವರು ಕೂಡ ತೆಗಿಲಿಲ್ಲ. ಅವ್ರು ಇವತ್ತು ರಾತ್ರಿಗೆ ಹೋಗ್ಬೋದು, ಅವರು ಫ್ರೆಂಡ್ ಜೊತೆ ತೆಗಿಲಿಕ್ಕೆ. ಫಸ್ಟ್ ಟೈಮ್ ಅವ್ರು ಫ್ರೆಂಡ್ಸ್ ಜೊತೆ ತೆಗಿಲಿ, ಫ್ರೆಂಡ್ ಜೊತೆ ಹೋಗೋದು. ನೋಡಬೇಕು ಎಂತ ಆಗ್ತದೆ ರಾತ್ರಿಗೆ. ಫ್ರೆಂಡ್ ಜೊತೆ ಹೋಗ್ತಾರೆ, ನನ್ನ ಜೊತೆ ಬರ್ತಾರೆ ಗೊತ್ತಿಲ್ಲ, ನೋಡುವ ಇನ್ಶಾಲ್ಲ. ತೆಗಿಲಿಲ್ಲ ಅವರು. ಹಾಗೆ ಗೈಸ್ ನೈಟಿದು ತೋರಿಸ್ತೇನೆ ಆಯ್ತಾ ಇವಾಗ. ವೆಯ್ಟ್. ಗೈಸ್ ನೋಡಿ ಅಂತೆ, ಇದು ಹಾಕಿದ್ರೆ ಉಂಟಲ್ಲ ಎಷ್ಟು ಚಂದ ತೋರ್ತದೆ ಗೊತ್ತುಂಟಾ? ನೋಡಲಿಕ್ಕೆ ಮಾತ್ರ ಹೀಗಿರ್ತದೆ, ಬಟ್ ಇದು ನನಗೆ ಇಷ್ಟ. ನನ್ನ ಅಜ್ಜನಿಗೆ ಈ ಕಲರ್ ತುಂಬ ಇಷ್ಟ, ಹಾಗೆ ತಗೊಂಡಿದ್ದು ನಾನು. ಹಾಗೆ ಇದೊಂದು, ಒಂದು 4 ತಗೊಂಡಿದ್ದು, ಇದೊಂದು ಅಷ್ಟೇ ಗೈಸ್. ನೋಡಿದ್ರಲ್ಲ, ಮಾಷಾಲ್ಲ ಅಲ್ಹಮ್ದುಲಿಲ್ಲ 4 ನೈಟಿ. ಬಟ್ ಆಫ್ಟರ್ ಡೆಲಿವರಿ ಹಾಕ್ಲಿಕ್ಕೆ ಆಗೋದಿಲ್ಲ. ಇವಾಗ ಡೆಲಿವರಿ ತನಕ ಹಾಕ್ಬೋದು, ಡೈಲಿ ಹಾಕಬೇಕು. ಇನ್ನು ನಾಳೆ ಹಬ್ಬ ಅಲ್ಲ, ಇನ್ಶಾಲ್ಲ. ಇವತ್ತು ವ್ಲಾಗ್ ಎಡಿಟ್ ಮಾಡಿದ್ದು ನಾಳೆ ಅಪ್ಲೋಡ್ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಯಾವಾಗ ನೋಡಿದ್ರೆ ಲೇಟ್ ಅಲ್ಲ. ಸೊ ಹಾಗೆ ಗೈಸ್ ನನ್ನ ಮುಖ ನೋಡಿ ಅಂತೆ. ಎಂತಾದ್ರೂ ಒಂದು ಫೌಂಡೇಶನ್ ಕ್ರೀಮ್ ಹಾಕಿದ್ದು ಸಾಕು. ನನಗೆ ಎಂತಂತ ಗೊತ್ತು, ನಾನು ಇಷ್ಟ ತನಕ ಮೇಕಪ್ ಐಟಮ್ಸ್ ಯಾವ್ದು ಪರ್ಚೇಸ್ ಮಾಡಲಿಲ್ಲ. ಒಂದೇ ಮದುವೆ ಟೈಮಲ್ಲಿ ಒಂದು ಪರ್ಚೇಸ್ ಮಾಡಿದ್ದೀನಿ, ಅದ್ರ ಮೇಲೆ ಹೀಗೆ ಲಾಟ್ ಪೋಟೆಲ್ಲ ತೆಗೆದು ಹಾಕೋದು ಕಡಿಮೆದು. ಇನ್ಶಾಲ್ಲ ಒಂದು ಪರ್ಚೇಸ್ ಮಾಡಬೇಕು ಗೈಸ್. ಎಲ್ಲರೂ ಒಂದು ಚಂದ ಮೇಕಪ್ ಮಾಡ್ತಾರೆ. ನಮ್ಮದೊಂದು ಮುಖಕ್ಕೆ ಒಂದು ಮೇಕಪ್ ಇದೆಂತ ಹಾಕಿದರೆ ಸಾಕು, ಮುಖನೇ ಒಂಥರ ಚೇಂಜ್ ತೋರ್ತದೆ. ಈಗ ನನ್ನ ಅಮ್ಮನವರೆಲ್ಲ ಹೇಳೋದು, ನೀವು ನಾರ್ಮಲೇ ಚೆನ್ನಾಗಿರ್ತದೆ ಸ್ಕಿನ್, ಎಂತಾದ್ರೂ ಹಾಕಿದರೆ ಸಾಕು ಕಪ್ಪು ತೋರ್ತಿ ಅಂತ ಹೇಳುದು. ಇಲ್ಲಾಂದ್ರೆ ನಿಜಾನೇ, ಫೌಂಡೇಶನ್ ಕ್ರೀಮೆಲ್ಲ ಹಾಕಿದರೆ ಬ್ಲ್ಯಾಕ್ ಆಗ್ತದೆ ಫೇಸ್. ಈಗ ನೋಡಿ ಎಷ್ಟು ಒಂದು ಗ್ಲೋ ಆಗಿ ವೈಟ್ ಆಗಿರುತ್ತೆ. ನನಗೆ ಎಂಥದ್ದು ಗೊತ್ತಿಲ್ಲ, ಅದು ಸೆನ್ಸಿಟಿವ್ ಮತ್ತು ಆಯಿಲ್ ಮಿಕ್ಸ್ ಉಂಟಲ್ಲ ಸ್ಕಿನ್, ಹಾಗಿರಬೇಕು. ನೋಡುವ ಇನ್ಶಾಲ್ಲ ಒಂದು ಒಳ್ಳೆ ಒಂದು ಕಾಂಪ್ಯಾಕ್ಟ್ ಆರ್ಡ್ರ್ ಮಾಡಬೇಕು. ಸಲ್ಮಾನ್ ಅವ್ರು ಹೇಳ್ತಾರೆ ಎಷ್ಟು ಬೈ ಮಾಡೋದು ಅಂತ. ಕಾಂಪ್ಯಾಕ್ಟ್ ಅಲ್ಲ ಇದು, ನಾನು ಮಣ್ಣು ಮಸಾನಲ್ಲ, ಸೀರಾಮ್ ಸನ್ಸ್ಕ್ರೀನ್ ಅದೆಲ್ಲ ಆರ್ಡರ್ ಮಾಡೋದು, ಇಡುದು ಗೈಸ್, ಹಾಕುದಿಲ್ಲ, ಹಾಗೆ ಇಟ್ಟಿದ್ದೇನೆ. ಹಾಗೆ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ. ಎಸ್ಟರ್ಡೇ ನಮಗೆ ಫುಲ್ ಟಯರ್ಡ್ ಆಗಿದೆ ಹೋಗಿ ಬಂದು. ಹಾಗೆ ನನಗೆ ಈಗ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಇವಾಗ ತೋರಿಸಿದ್ದು. ಮತ್ತು ಶಂಜಂದು ಡ್ರೆಸ್ ನಾಳೆ ಹಾಕ್ತಲ್ಲ, ಯಾವಾಗ ನೋಡಿ. ಮತ್ತು ಅವಳದ ಅವಸ್ಥೆ ನೋಡಿ. ಹೀಗೆ ಏನಾದರೂ ಒಂದು ನನಗೆ ತಂದರೆ ಫಸ್ಟ್ ಅವಳಿಗೆ ಹಾಕಲೇಬೇಕು ನನ್ನ ವಸ್ತು. ಹಾಗೆ ಮತ್ತು ಇದು ನೈಟಿ ಎಲ್ಲ ಉಂಟಲ್ಲ, ತುಂಬ ಚೆನ್ನಾಗಿದೆ. ಪ್ರೈಸ್ ಕೂಡ ಕಡಿಮೆ ಇತ್ತು. ನಾನು ಆರ್ಡರ್ ಮಾಡುವಾಗ ತುಂಬಾ ಖುಷಿ ಆಯಿತು. ಇವಾಗ ಗೊತ್ತಿಲ್ಲ, ಇವಾಗ ಅದು ಆವಾಗವಾಗ ಖಾಲಿ ಆಗ್ತದೆ ಅವ್ರದ್ದು ಪೇಜಲ್ಲಿ. ಕೇರಳದಿಂದ ಗೈಸ್, ತುಂಬಾ ಚೆನ್ನಾಗಿದೆ. ಹಾಕ್ಲಿಕ್ಕೆ ಕಂಫರ್ಟ್, ಹಾಕಿದ್ಮೇಲೆ ಒಂದು ಚಂದ ತೋರ್ತದೆ. ನೋಡಲಿಕ್ಕೆ ಅಷ್ಟು ಚಂದ ಉಂಟೆಲ್ಲ ಡಿಸೈನ್ ಇದು, ಬಟ್ ಹಾಕಿದ್ಮೇಲೆ ಚಂದ ತೋರ್ತದೆ. ನನ್ನ ಆಂಟಿಯವರು ಅವರೆಲ್ಲ ಹೇಳಿದರು ಅವರಿಗೆಲ್ಲ ಬೇಕಂತೇಳಿ. ಬಟ್ ಯಾರಿಗೂ ನಾನು ತರಿಸಲಿಲ್ಲ, ಯಾಕಂತ ಹೇಳಿದರೆ ಅದ್ರ ಮೇಲೆ ನೆನಪೇ ಹೋಯಿತು. ಇವಾಗನೇ ನೆನಪಾಗಿದ್ದು ವಿಡಿಯೋ ಮಾಡುವಾಗ. ಹಾಗೆ ಗೈಸ್ ವಿಷಯ ಇವತ್ತಿಂದು. ಮತ್ತು ಇನ್ಶಾಲ್ಲ ವ್ಲಾಗ್ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೇನೆ. ನೀವು ಆದಷ್ಟು ನೋಡಿ, ಮತ್ತು ಎಲ್ಲ ಆದಷ್ಟು ಪ್ರೇ ಮಾಡಿ. ಏನು ಕೆಟ್ಟದೆಲ್ಲ ಬಯಸ್ಲಿಕ್ಕೆ ಹೋಗಬೇಡಿ. ಒಳ್ಳೆ ರೀತಿಯಲ್ಲಿ ನನ್ನದೊಂದು ಡೆಲಿವರಿಯಾಗಿ ಚಂದದಲ್ಲಿ ನನ್ನ ಮಗು ನಾವೆಲ್ಲ ಒಂದು ಸೇಫ್ ಆಗಿದ್ದು ಸಾಕು. ಎಲ್ಲ ಪ್ರೆಗ್ನೆನ್ಸ್ ವುಮೆನ್ಸ್ಗೂ ನಾರ್ಮಲ್ ಚಂದ ಡೆಲಿವರಿ ಆದರೆ ಸಾಕು. ಅಮ್ಮ ಮಗು ಎಲ್ಲರೂ ಸೇಫ್ ಇದ್ರೆ ಸಾಕು. ಯಾರಿಗೆಲ್ಲ ಮಕ್ಕಳಾಗಲಿಲ್ಲ ಅವರಿಗೆಲ್ಲರಿಗೂ ಅಲ್ಲವನು ಮಕ್ಕಳ ಫಲ ಕೊಟ್ಟರೆ ಸಾಕು. ಅಷ್ಟೇ ಪ್ರೇ ಮಾಡೋದು. ಎಲ್ಲರೂ ಪ್ರೇ ಮಾಡಿ. ಯಾರು ನಂಜಿನ ನರಕ ತೋರಿಸ್ಲಿಕ್ಕೆ ಹೋಗಬೇಡಿ. ಹೆಣ್ಣಾಗಲಿ ಗಂಡಾಗಲಿ ಯಾವ ಮಗು ಬೇಕಾದರೆ ಆಗಲಿ, ಒಟ್ಟರೆ ಚಂದದಲ್ಲಿ ಡೆಲಿವರಿ ಆದರೆ ಸಾಕು. ನಮಗೆ ಅದೇ. ಆದರೆ ಈಗ ಫಸ್ಟ್ ಹೆಣ್ಣು ಉಂಟಲ್ಲ, ಒಂದು ಗಂಡ ಆಗಲಿ ಅಂತೇಳಿ ನನ್ನ ಗಂಡ ಹೇಳೋದು. ಅವರಿಗೆ ಫಸ್ಟಿಗೂ ಕೂಡ ಗಂಡು ಮಗು ಇಷ್ಟ ಇದ್ದದ್ದು. ಶಂಜಾ ಸೈಲೆಂಟ್. ಹಾಗೆ ಬಟ್ ನನಗೆ ಹೆಣ್ಣು ಮಗು ಇಷ್ಟ ಇದ್ದದ್ದು, ನನಗೆ ಹೆಣ್ಣು ಮಗು ಆಯಿತು ಇನ್ಶಾಲ್ಲ. ಮತ್ತು ಸಲ್ಮಾನಿಗೂ ಕೂಡ ಹೆಣ್ಣು ಮಗು ಇಷ್ಟನೇ. ಆದರೆ ಅವ್ರಿಗೆ ಗಂಡು ಮಗು ಅಂದರೆ ಅವ್ರ ಥರ ಕ್ರಿಕೆಟಲ್ಲಿ ಆಡಬೇಕಲ್ಲ, ಹಾಗೆ ಇನ್ಶಾಲ್ಲ ಇದೊಂದು ಗಂಡ ಆಗಲಿ ಅಂತ ನೋಡುವ. ಎಲ್ಲ ಸಿಂಪ್ಟಮ್ಸ್ ಚೇಂಜ್ ಉಂಟು. ಪ್ರೆಗ್ನೆನ್ಸಿ ವ್ಲಾಗ್ ಮಾಡಬೇಕು ಅಂತೇಳಿ ಡೆಲಿವರಿ ಡೇಟ್ ಕೂಡ ಹತ್ರ ಬಂತು. ನೋಡುವ ಯಾವಾಗ ಮಾಡೋದು ಅಂತ. ನನ್ನ ಗಂಡ ಸಲ್ಮಾನ್ ಅವರು ಹೇಳಿದ್ರು, ನಾನು ಬನ್ನಿ ಒಟ್ಟಿಗೆ ಪ್ರೆಗ್ನೆನ್ಸಿ ವ್ಲಾಗ್ ಮಾಡುವ ಅಂತೇಳಿ. ನನಗೆ ಒಬ್ಬಳಿಗೆ ಮಾತಾಡ್ಲಿಕ್ಕೆ ಬಚ್ತದಲ್ಲ ಅಂತೇಳಿ ಬರ್ತೇವೆ ಬರಲೇ ಇಲ್ಲ. ನೋಡುವ ಯಾವಾಗ ಮಾಡ್ತಾರಂತೇಳಿ. ಓಕೆ ಗೈಸ್, ಇನ್ಶಾಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಟೇಕ್ ಕೇರ್ ಆಲ್, ಬಾಯ್.